ಶ್ರೀ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕುಟುಂಬದಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಅವರ ಸಹೋದರಿ ರಾಧಿಕಾದೇವಿಯೂ ಇದ್ದರು. ಭುವನಗಿರಿಯಲ್ಲಿರುವ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ದಂಪತಿಗೆ ಅವರ ಎರಡನೇ ಪುತ್ರನಾಗಿ ಶ್ರೀ ವೆಂಕಟನಾಥರು 1595ನೇ ಇಸವಿಯಲ್ಲಿ ಜನಿಸಿದರು. ಕೆಲವು ವರ್ತಮಾನಗಳ ಪ್ರಕಾರ ಅವರ ಹುಟ್ಟಿದ ವರ್ಷವು 1595ರಿಂದ 1600ರ ಮಧ್ಯವಿರಬಹುದೆಂದು ತಿಳಿದು ಬರುತ್ತದೆ. ಇವರ ಜನ್ಮವು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಸಂಭವಿಸಿತು ಎಂದು ನಂಬಲಾಗುತ್ತದೆ. ಆದ್ದರಿಂದ ಅವರನ್ನು ವೆಂಕಟನಾಥ ಅಥವಾ ವೆಂಕಟಾಚಾರ್ಯ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತಿತ್ತು. ಬಾಲ್ಯದಲ್ಲಿ ಅವರು ತಮಿಳುನಾಡಿನ ಮದುರೈ ನಗರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿದರು. 1614ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿ ಮದುರೈಗೆ ಮರಳಿದಾಗ ಅವರ ವಿವಾಹವು ಸರಸ್ವತಿ ಬಾಯಿ ಅವರೊಂದಿಗೆ ನೆರವೇರಿತು. ವಿವಾಹದ ನಂತರವೂ ಅವರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಕ್ಕೆ ತೆರಳಿ ಶ್ರೀ ಸುಧೀಂದ್ರ ತೀರ್ಥರ ಶಿಷ್ಯರಾಗಿದ್ದು ಅವರ ಸೇವೆಯನ್ನು ಪ್ರಾರಂಭಿಸಿದರು. ಕೆಲವೇ ವರ್ಷಗಳಲ್ಲಿ ಎಲ್ಲಾ ವೇದಗಳು ಹಾಗೂ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ತತ್ವಜ್ಞರೊಂದಿಗೆ ವಾದ ವಿವಾದಗಳಲ್ಲಿ ಜಯಗಳಿಸಿದರು. ಸಂಸ್ಕೃತ ಮತ್ತು ಆಯುರ್ವೇದದಲ್ಲಿ ಪರಿಣಿತಿಯನ್ನು ಪಡೆದ ಅವರು ಈ ಜ್ಞಾನವನ್ನು ಇತರರೊಂದಿಗೂ ಹಂಚಿಕೊಂಡರು. ಇದಲ್ಲದೆ ಸಂಗೀತದಲ್ಲಿ ಕೂಡ ಅಗ್ರಗಣ್ಯ ಸಾಧನೆಗಳನ್ನು ಪಡೆದಿದ್ದರು. ಅವರು ತಮ್ಮ ಕಾಲದ ಅತ್ಯುತ್ತಮ ಗಾಯಕರಲ್ಲಿ ಒಬ್ಬರಾಗಿದ್ದರು. ಶ್ರೀಮಾನ್ ನಾರಾಯಣ ಸುಧ ಪರಿಮಳ, ಶ್ರೀಮಂತ ನಾರಾಯಣ ದೀಕ್ಷಿತ ಮತ್ತು ವೆಂಕಟ ಭಟ್ಟರ ನಡುವೆ ನಡೆದ ಮಧ್ವತತ್ವದ ಕುರಿತಾದ ವಾದ ವಿವಾದಗಳಲ್ಲಿ ವೆಂಕಟ ಭಟ್ಟರು ಜಯಗಳಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಭಟ್ಟಾಚಾರ್ಯ ಎಂಬ ಗೌರವ ಪದವಿಯನ್ನು ನೀಡಲಾಯಿತು. ವೆಂಕಟ ಭಟ್ಟ ಮತ್ತು ಸರಸ್ವತಿ ಬಾಯಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರನಾದರು. ಇಷ್ಟರೊಳಗೆ ವಯಸ್ಸಾದ ಸುಧೀಂದ್ರ ತೀರ್ಥರು ಮಠದ ಮುಂದಿನ ಉತ್ತರಾಧಿಕಾರಿಯನ್ನು ಆರಿಸಲು ಮುಂದಾದಾಗ ಅವರ ದೃಷ್ಟಿ ವೆಂಕಟ ಭಟ್ಟರ ಮೇಲಾಯಿತು. ಆದರೆ ವೆಂಕಟ ಭಟ್ಟರು ವಿವಾಹಿತರಾಗಿದ್ದು ಕುಟುಂಬದೊಂದಿಗಿದ್ದವರು. ಅವರು ಸನ್ಯಾಸ ಸ್ವೀಕರಿಸಲು ಇಚ್ಛಿಸುವವರೂ ಅಲ್ಲ. ಆದರೂ ಸುಧೀಂದ್ರ ತೀರ್ಥರು ಅವರನ್ನು ಸೂಕ್ತ ಉತ್ತರಾಧಿಕಾರಿ ಎಂದು ನಿಶ್ಚಯಿಸಿದರು. ಸರಸ್ವತಿ ಬಾಯಿಗೆ ತಿಳಿಯದೆ ವೆಂಕಟ ಭಟ್ಟರನ್ನು ರಹಸ್ಯವಾಗಿ ತಂಜಾವೂರಿನ ಬಳಿ ಕರೆದುಕೊಂಡು ಹೋಗಿ ಸನ್ಯಾಸ ದೀಕ್ಷೆ ನೀಡಲಾಯಿತು. ನಂತರ ಅವರು ಮಠದಲ್ಲಿ ವಾಸವಿರಲು ಪ್ರಾರಂಭಿಸಿದರು. ಈ ಸುದ್ದಿಯನ್ನು ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳಿಂದ ಕಂಗಾಲಾಗಿ ನದಿ ತಟದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. 1626ರಲ್ಲಿ ತಂಜಾವೂರಿನ ರಾಜರಾದ ರಘುನಾಥ ನಾಯಕರ ಆಳ್ವಿಕೆಯಲ್ಲಿ ವೆಂಕಟ ಭಟ್ಟರು ಸನ್ಯಾಸವನ್ನು ಸ್ವೀಕರಿಸಿದರು. ಆಗ ಶ್ರೀ ಸುಧೀಂದ್ರ ತೀರ್ಥರು ಅವರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂಬ ದೀಕ್ಷಾನಾಮವನ್ನು ನೀಡಿದರು. ಅದರ ನಂತರ ಅವರು ಶ್ರೀ ರಾಘವೇಂದ್ರ ಸ್ವಾಮಿ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಅವರು ಮಂತ್ರಾಲಯದಲ್ಲಿ ಮಠವನ್ನು ಸ್ಥಾಪಿಸಿದರು. 1671ರಲ್ಲಿ ವಿರೋಧಿ ಸಂವತ್ಸರದ ಶ್ರಾವಣ ಮಾಸದ ಗುರುವಾರ ಸೂರ್ಯೋದಯಕ್ಕೂ ಮುನ್ನ ತಮ್ಮ ಶಿಷ್ಯರ ಸಮಕ್ಷಮದಲ್ಲಿ ಅವರು 800 ವರ್ಷಗಳ ಕಾಲ ಆತ್ಮಸ್ವರೂಪವಾಗಿ ಇರುವುದೆಂದು ಪ್ರತಿಜ್ಞೆ ಮಾಡಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಪಡೆದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಪ್ರಮುಖ ತತ್ವಜ್ಞರಾಗಿದ್ದರು. ಅವರು ಮಧ್ವ ತತ್ವದ ಆಧಾರದ ಮೇಲೆ ವೈಷ್ಣವ ಸಿದ್ಧಾಂತವನ್ನು ಅನುಸರಿಸಿದರು. ಅವರು ಶ್ರೀರಾಮ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರು. ಮಂತ್ರಾಲಯ ಇದು ತೆಲಂಗಾಣ ರಾಜ್ಯದ ಗಡಿಯಲ್ಲಿ ಕರ್ನೂಲಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ಪ್ರಸಿದ್ಧವಾದ ಪವಿತ್ರ ಕ್ಷೇತ್ರವಾಗಿದೆ. ಇದು ಧ್ರುವ ನಕ್ಷತ್ರದಂತೆ ಮಧ್ವ ಪರಂಪರೆಯಲ್ಲಿ ಶ್ರೇಷ್ಠ ಸ್ಥಾನವನ್ನು ಹೊಂದಿದೆ. ಮಠದ ಸಮೀಪದಲ್ಲಿಯೇ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನವೂ ಇದೆ. ನೀವು ಇನ್ನೂ ಮಂತ್ರಾಲಯಕ್ಕೆ ಭೇಟಿ ನೀಡಿಲ್ಲದಿದ್ದರೆ ಖಂಡಿತವಾಗಿ ಭೇಟಿ ನೀಡಿ. ಈ ದೇವಸ್ಥಾನವು ತುಂಗಭದ್ರಾ ನದಿಯ ತಟದಲ್ಲಿ ಅತ್ಯಂತ ಸುಂದರವಾಗಿ ನೆಲೆಗೊಂಡಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೃಂದಾವನವಿದ್ದು ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಸ್ನೇಹಿತರೆ, ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಸಂಕ್ಷಿಪ್ತ ಪರಿಚಯವಾಗಿದೆ. ಇನ್ನೊಂದು ಅದ್ಭುತ ಪೌರಾಣಿಕ ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.